ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಡಿಸಿ ಕಚೇರಿ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ ಶಾರ್ಟೇಜ್ನ ಬಿಸಿ ತಟ್ಟಿದೆ. ಡಿಸಿ ಕಚೇರಿಯ ಕ್ಯಾಂಟೀನ್ ಮೆನುವಿನಲ್ಲೂ ಕೂಡ ಕಟ್ ಆಫ್ ಮಾಡಲಾಗಿದೆ. ಉಪಹಾರದ ಕೆಲ ತಿನಿಸುಗಳನ್ನು ತೆಗೆದಿದ್ದಾರೆ. ಉಪಹಾರ ಅಂದರೆ ಬ್ರೇಕ್ಫಾಸ್ಟ್ನ ಕೆಲ ತಿನಿಸುಗಳನ್ನು ಕಟ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಿಬ್ಬಂದಿಗೆ ರೈಸ್ ಮಾತ್ರ ರೆಡಿ ಮಾಡಿಕೊಡ್ತಾ ಇದ್ದಾರಂತೆ, ಅದೊಂದೇ ಇರೋದು ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನ ಡಿಸಿ ಕಚೇರಿ ಕ್ಯಾಂಟೀನ್ ತುಂಬ ಫೇಮಸ್ ಆಗಿರುವಂತಹ ಕ್ಯಾಂಟೀನು. ಅಲ್ಲೇ ಸುತ್ತಮುತ್ತ ಕಂದಾಯ ಭವನದಿಂದ ಹಿಡಿದು ಎಲ್ಲನೂ ಇರೋದ್ರಿಂದ ತುಂಬ ಜನ ಇಲ್ಲಿ ಬರ್ತಾರೆ. ಯಾವಾಗಲೂ ಲಕ್ಷ ಲಕ್ಷ ವ್ಯಾಪಾರಗಳಾಗುತ್ತೆ. ಇಲ್ಲೂ ಕೂಡ ಗ್ಯಾಸ್ ಶಾರ್ಟೇಜ್ನ ಬಿಸಿ ತಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಸದ್ಯಕ್ಕೆ ತಾವಿರುವಂತಹ ಜಾಗದಲ್ಲಿ ಏನು ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ ಮಾಲೀಕರು, ಮತ್ತೆ ರಿಯಲ್ ಟೈಮ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಏನಂತೆ ಅಂತ? ಈಗ ಬಹುತೇಕ ಹೋಟೆಲ್ಗಳಲ್ಲಿ ಕೂಡ ಈಗ ಗ್ಯಾಸ್ ಸಿಲಿಂಡರ್ಗಳು ಖಾಲಿ ಆಗಿದ್ದಾವೆ. ಅದೇ ಸಮಸ್ಯೆ ಇಲ್ಲಿ ಕೂಡ ಇದೆ. ಹೆಚ್ಚುವರಿಯಾಗಿ ಇಲ್ಲಿ ಕೂಡ ಒಂದಿಷ್ಟು ಸಿಲಿಂಡರ್ಗಳನ್ನು ಸ್ಟಾಕ್ ಮಾಡಿ ಇಟ್ಟಿದ್ರು, ಆದರೆ ಆ ಸಿಲಿಂಡರ್ಗಳು ಕೂಡ ಖಾಲಿ ಆಗಿದ್ದಾವೆ. ಈಗ ಖಾಲಿ ಆಗಿರುವ ಕಾರಣಕ್ಕಾಗಿ ಈಗ ಮತ್ತೆ ಹೋಟೆಲನ್ನೇ ಕ್ಲೋಸ್ ಮಾಡುವಂಥ ಸ್ಥಿತಿ ಈ ಭಾಗದಲ್ಲಿ ಕೂಡ ನಿರ್ಮಾಣ ಆಗಿದೆ. ಅದರಲ್ಲಿ ಕೂಡ ಈ ಒಂದು ಹೋಟೆಲ್ನಲ್ಲಿ ಏನು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಆವರಣದಲ್ಲಿರುವಂಥ ಕ್ಯಾಂಟೀನು, ಈ ಹೋಟೆಲ್ನಲ್ಲಿ ತಿಂಡಿಗಳ ಒಂದಿಷ್ಟು ಮೆನುಗಳನ್ನು ಕೂಡ ಕಟ್ ಮಾಡಲಾಗಿದೆ. ಕೇವಲ ರೈಸ್ ಐಟಮ್ ಬಿಟ್ಟರೆ ಬೇರೆ ಇಡ್ಲಿ, ದೋಸೆ ಈ ಥರದ್ದು ಯಾವುದು ಕೂಡ ಸಿಗೋದಿಲ್ಲ. ಎಲ್ಲವನ್ನು ಕೂಡ ಬಂದ್ ಮಾಡಲಾಗಿದೆ. ಕೇವಲ ಟೀ, ಕಾಫಿ ಮತ್ತು ರೈಸ್ ಐಟಮ್ ಅಷ್ಟಕ್ಕೆ ಮಾತ್ರ ಇಲ್ಲಿ ಸೇವೆಯನ್ನು ನೀಡಲಾಗ್ತಾ ಇದೆ. ಸೊ ಹೀಗಾಗಿ ಇವ್ರಿಗೂ ಕೂಡ ಬಹುದೊಡ್ಡ ಹೊಡೆತ ಕೂಡ ಇಲ್ಲಿ ಆಗ್ತಾ ಇದೆ. ನೇರವಾಗಿ ಹೋಟೆಲ್ನ ಸಿಬ್ಬಂದಿ ಕೂಡ ಇದ್ದಾರೆ, ಮಾತನಾಡ್ಸೋಣ. ಸರ್, ಯಾವಾಗಿಂದ ಶಾರ್ಟೇಜ್ ಆಗಿದೆ, ಏನಿದೆ? ಏನಿಲ್ಲ ಸರ್, ಐಟಮ್ ಯಾವುದಿಲ್ಲ, ಓನ್ಲಿ ರೈಸ್ ಐಟಮ್ ಮಾತ್ರ. ಚಿತ್ರಾನ್ನ ಇದೆ, ವೆಜಿಟೇಬಲ್ ಬಾತ್ ಇದೆ. ಒಂದು 3 ದಿನದಿಂದ ಗ್ಯಾಸ್ ಬರ್ತಾ ಇಲ್ಲ. ಈಗ ಮೊದಲು ಯಾವುದೆಲ್ಲ ಐಟಮ್ಸ್ ಇತ್ತು ಅಥವಾ ಎಷ್ಟು ಸಿಲಿಂಡರ್ ಬರ್ತಾ ಇತ್ತು, ಈಗ ಎಲ್ಲವೂ ಕೂಡ ಖಾಲಿ ಆಗಿದೆನಾ ಅಥವಾ ಎಲ್ಲಿ ತನಕ ಆಗುತ್ತೆ? ಈಗ ಗ್ಯಾಸೇ ಇಲ್ಲ ಸರ್. ಒಂದು ಇರುವುದರಲ್ಲಿ ಅರ್ಧ ಗ್ಯಾಸ್ ಇತ್ತು, ಅದರಲ್ಲಿ ಮಾಡಿದ್ದೇವೆ ಅಷ್ಟೇ, ಬೇರೆ ಯಾವುದಿಲ್ಲ. ಈಗ ಇಲ್ಲಿ DC ಆಫೀಸ್ ಇದೆ, ಬೇರೆ ಬೇರೆ ಇಲಾಖೆಗಳಿದ್ದಾವೆ, ಸುಮಾರು ಆಫೀಷಿಯಲ್ಸ್ ಬರ್ತಾರೆ, ಜನ ಬರ್ತಾ ಇರ್ತಾರೆ, ಎಲ್ಲರೂ ಕೂಡ ವಾಪಸ್ ಹೋಗುವಂಥ ಸ್ಥಿತಿನೇ. ಹ್ಞೂ ಸರ್. ಓಕೆ, ಸಹಜವಾಗಿ ಈಗ ಇಲ್ಲಿರುವಂಥ ಕೇವಲ 1-2 ಸಿಲಿಂಡರ್ ಮಾತ್ರ ಇದೆ. ಅದು ಕೂಡ ಖಾಲಿ ಆಯಿತು ಅಂದರೆ ಈಗ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವಂಥ ಈ ಒಂದು ಕ್ಯಾಂಟೀನ್ಗೂ ಕೂಡ ಕ್ಲೋಸನ್ನು ಮಾಡಬೇಕಾಗುತ್ತೆ. ಸೊ ಇದರಿಂದ ಇದರ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಕೂಡ ತಾಕುತ್ತೆ. ಸೊ ಹೇಳಿ ಕೇಳಿ ಇದು ಸುಮಾರು ಜನ ಕೂಡ ಈ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಾರೆ ಬೇರೆ ಬೇರೆ ವಿಚಾರಗಳಿಗೆ. ಆದರೆ ಬಂದಂಥ ಜನರಿಗೂ ಕೂಡ ಇಲ್ಲಿ ಹೋಟೆಲ್ಗಳಲ್ಲಿ ಯಾವುದು ಕೂಡ ತಿಂಡಿ ತಿನಿಸುಗಳು ಕೂಡ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ನೇರ ಇದು ಗ್ಯಾಸ್ ಸಿಲಿಂಡರ್ಗಳ ಎಫೆಕ್ಟ್ನಿಂದಾಗಿ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಕಾಶ್.